ನಾನು ಇವತ್ತು ನಿಮಗೆ ನೀ ರೀಪ್ಲೇಸ್ಮೆಂಟ್ ಟೈಪ್ಸ್ ಬಗ್ಗೆ ಹೇಳ್ತೀನಿ. ಸೊ ಪ್ರಪಂಚದಲ್ಲೇ ಎರಡೇ ಟೈಪ್ಸ್ ಆಫ್ ನೀ ರಿಪ್ಲೇಸ್ಮೆಂಟ್ಸ್ ಕಂಡಿಡಿದಿರೋದು. ಒಂದು ಇನ್ಶಾಲ್ IB ನೀ ರಿಪ್ಲೇಸ್ಮೆಂಟ್ಸ್ ಅಂತ ಹೇಳ್ತೀವಿ, ಅದು ಪ್ರೈಮರಿ ಡಿಸೈನ್. ಇನ್ನೊಂದು ಫ್ರೀಮನ್ ಡಿಸೈನ್ ಅಂತ ಹೇಳ್ತೀವಿ. ಫ್ರೀಮನ್ ನನ್ನ ಗುರುಗಳಾಗಿದ್ರು ಲಂಡನ್ ಅಲ್ಲಿ. ಸೊ ಎರಡರಲ್ಲಿ ಬಹಳ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅನ್ನೋದು ನಿಮ್ಗೆ ಇವತ್ತು ಒಂದಷ್ಟು ಮಾಹಿತಿ ಕೊಡ್ತೀನಿ. ಫ್ರೀಮನ್ ಡಿಸೈನ್ ಇಂಡಿಯಾಗೆ ಇನ್ನೂ ಬಂದಿರಲಿಲ್ಲ. ಈಗ ಒಂದು ವರ್ಷದಲ್ಲೇ ಈ ಡಿಸೈನ್ ಅವೈಲಬಿಲಿಟಿ ಇರೋದು. ಫ್ರೀಮನ್ ಡಿಸೈನ್ ಅನ್ನೋದು ನ್ಯಾಚುರಲ್ ನೀ ನ ರಿಕ್ರಿಯೇಟ್ ಮಾಡುತ್ತೆ, ಮಿಮಿಕ್ ಮಾಡುತ್ತೆ. ಅಂದ್ರೆ ನಮ್ಮ ಮಂಡಿ ಎರಡು ಕಾಂಡೈಲ್ಸ್ ಇರುತ್ತೆ. ಒಂದು ಕಡೆ ಮೀಡಿಯಲ್ ಅಂತೀವಿ, ಇನ್ನೊಂದು ಕಡೆ ಲ್ಯಾಟ್ರಲ್ ಕಾಂಡೈಲ್ ಅಂತೀವಿ. ಮೀಡಿಯಲ್ ಕಾಂಡೈಲ್ ಹಳ್ಳದ ತರ ಇರುತ್ತೆ, ಲ್ಯಾಟ್ರಲ್ ಕಾಂಡೈಲ್ ಒಂದ್ ಸ್ವಲ್ಪ ಬೆಟ್ಟದ ತರ ಇರುತ್ತೆ. ನಾವು ಮಾಡ್ತಾ ಇರೋದು ಇಂಡಿಯಲ್ಲಿ ಪ್ರತಿಯೊಂದು ನೀ ರಿಪ್ಲೇಸ್ಮೆಂಟ್ ಎರಡು ಕಡೆನೂ ಹಳ್ಳ ಇರುತ್ತೆ. ಅದು IB ಡಿಸೈನ್ ಅಂತೀವಿ, ಅದು ಅಮೆರಿಕದಿಂದ ಬಂದಿರೋದು. ಫ್ರೀಮನ್ ಡಿಸೈನ್ ಏನ್ ಮಾಡುತ್ತೆ, ನಮ್ ನ್ಯಾಚುರಲ್ ನೀ ಹೆಂಗಿರುತ್ತೋ ಒಂದು ಕಡೆ ಹಳ್ಳ, ಇನ್ನೊಂದು ಕಡೆ ಒಂದಷ್ಟು ಬೆಟ್ಟದ ತರಾನೇ ಡಿಸೈನ್ ಇರುತ್ತೆ. ಸೊ ನೀ ಮೂವ್ಮೆಂಟ್ ಏನಾಗುತ್ತೆ, ಬರೀ ಹಿಂಗ್ ಮೂವ್ ಆಗಲ್ಲ, ಬರೀ ಒಳಗಡೆ ಯಾವ್ದು ಹಳ್ಳ ಇರುತ್ತೋ ಅದು ಮಾತ್ರ ಮೂವ್ ಆಗುತ್ತೆ, ಈ ಕಡೆ ರೊಟೇಟ್ ಆಗುತ್ತೆ. ಸೊ ಅದಕ್ಕೆ ಅದನ್ನ ನ್ಯಾಚುರಲ್ ನೀ ಅಂತೀವಿ. ಆ ನೀನ ಮಿಮಿಕ್ ಮಾಡ್ಲಿಕ್ಕೆ ಅದನ್ನ ಮೀಡಿಯಲ್ ಪಿವಟಿಂಗ್ ನೀ ಅಂತೀವಿ. ಸೊ ಈ ನೀ ರಿಪ್ಲೇಸ್ಮೆಂಟ್ ಮಾಡಿದ ಪೇಷಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ರೇಟ್ಸ್ ಬಹಳ ಜಾಸ್ತಿ, ರೋಬೋಟಿಕ್ ಜಾಸ್ತಿ. ಎರಡನೇದು ಈ ನೀ ಲಾಂಜಿಟಿವಿಟಿ, ಯಾಕಂದ್ರೆ ಇದು ಹೆಂಗಿತ್ತು ಅದೇ ತರ ಮೂವ್ ಆಗೋದ್ರಿಂದ ಅದರ ಲೈಫ್ ಜಾಸ್ತಿ, 20 ವರ್ಷ ನಾರ್ಮಲ್ ಸಿಂಪಲ್ ನೀ ಹಾಕಿದ್ರೆ. ಈ ಮಾಹಿತಿಯನ್ನು ಆದಷ್ಟು ಜನಗಳಿಗೆ, ನಿಮ್ ಸ್ನೇಹಿತರಿಗೆ ಯಾರಿಗೆ ನೀ ರಿಪ್ಲೇಸ್ಮೆಂಟ್ ಬೇಕಾಗತ್ತೋ, ನಿಮ್ ಹಿರಿಯರಿಗೆ ಅವರಿಗೆ ತಲುಪಿಸಿ.